ತಪ್ಪಿಹೋದ ಮಗನು. ಒಬ್ಬ ಶ್ರೀಮಂತನಿಗೆ ಇಬ್ಬರು ಪುತ್ರರಿದ್ದರು. ಒಂದು ದಿನ ಕಿರಿಯ ಮಗನು ತಂದೆಯ ಬಳಿ ಬಂದು ಹೇಳಿದನು, ಅಪ್ಪ, ನನಗೆ ಸಿಗಬೇಕಾದ ಆಸ್ತಿ ಭಾಗವನ್ನು ಈಗಲೇ ಕೊಡಿ. ತಂದೆ ತನ್ನ ಆಸ್ತಿಯನ್ನು ಇಬ್ಬರಿಗೂ ಹಂಚಿಕೊಟ್ಟನು. ಕೆಲವು ದಿನಗಳ ನಂತರ ಕಿರಿಯ ಮಗನು ತನ್ನ ಪಾಲಿನ ಹಣವನ್ನು ತೆಗೆದುಕೊಂಡು ದೂರದ ದೇಶಕ್ಕೆ ಹೋದನು. ಅಲ್ಲಿ ಅವನು ದುಷ್ಟ ಸ್ನೇಹಿತರ ಜೊತೆ ಸೇರಿ ವ್ಯರ್ಥ ಜೀವನ ನಡೆಸಿ ತನ್ನ ಎಲ್ಲಾ ಹಣವನ್ನು ಉಡಾಯಿಸಿದನು. ಸ್ವಲ್ಪ ಸಮಯದ ನಂತರ ಆ ದೇಶದಲ್ಲಿ ಭಾರೀ ಬರ ಬಂತು. ಅವನಿಗೆ ತಿನ್ನಲು ಸಹ ಆಹಾರ ಇರಲಿಲ್ಲ. ಅವನು ಹಂದಿಗಳನ್ನು ಮೇಯಿಸುವ ಕೆಲಸಕ್ಕೆ ಸೇರಿಕೊಂಡನು. ಹಂದಿಗಳು ತಿನ್ನುವ ಆಹಾರವನ್ನೇ ತಿನ್ನಬೇಕೆಂದು ಅವನಿಗೆ ತೋಚಿತು. ಆಗ ಅವನಿಗೆ ತನ್ನ ತಂದೆಯ ಮನೆ ನೆನಪಾಯಿತು. ಅವನು ಯೋಚಿಸಿದನು, ನನ್ನ ತಂದೆಯ ಸೇವಕರಿಗೂ ಸಾಕಷ್ಟು ಆಹಾರ ಇದೆ. ನಾನು ಇಲ್ಲಿ ಈ ರೀತಿ ಬಿದ್ದು ಹೋಗುತ್ತಿದ್ದೇನೆ. ನಾನು ಮನೆಗೆ ಹೋಗಿ, ಅಪ್ಪ, ನಾನು ದೇವರಿಗೂ ನಿಮಗೂ ವಿರೋಧವಾಗಿ ಪಾಪ ಮಾಡಿದ್ದೇನೆ. ನನ್ನನ್ನು ಮಗನಾಗಿ ಅಲ್ಲ, ಕೆಲಸಗಾರನಾಗಿ ಇಟ್ಟುಕೊಳ್ಳಿ ಎಂದು ಹೇಳಬೇಕು ಎಂದುಕೊಂಡನು. ಅವನು ಮನೆಗೆ ಹಿಂತಿರುಗಲು ಹೊರಟನು. ಇನ್ನೂ ದೂರದಲ್ಲಿದ್ದಾಗಲೇ ತಂದೆ ಅವನನ್ನು ಕಂಡನು. ತಂದೆಗೆ ಕರುಣೆ ಬಂತು. ಓಡಿ ಹೋಗಿ ಅವನನ್ನು ಅಪ್ಪಿಕೊಂಡು ಮುತ್ತಿಕ್ಕಿದನು. ಮಗನು ತನ್ನ ತಪ್ಪನ್ನು ಒಪ್ಪಿಕೊಂಡನು. ಆದರೆ ತಂದೆ ಸಂತೋಷದಿಂದ ಸೇವಕರಿಗೆ ಹೇಳಿದರು, ಅತ್ಯುತ್ತಮವಾದ ಉಡುಪನ್ನು ತರ್ರಿರಿ, ಅವನಿಗೆ ಉಂಗುರ ಹಾಕಿರಿ, ಔತಣದ ಸಿದ್ಧತೆ ಮಾಡಿ. ನನ್ನ ಮಗ ಸತ್ತವನಂತೆ ಇದ್ದನು, ಈಗ ಬದುಕಿದ್ದಾನೆ. ಕಾಣೆಯಾಗಿದ್ದನು, ಈಗ ದೊರಕಿದ್ದಾನೆ. ಆದ್ದರಿಂದ ನಾವು ಸಂತೋಷಪಡಬೇಕು. ಮನೆಯಲ್ಲೆಲ್ಲ ಸಂತೋಷದ ಹಬ್ಬ ನಡೆಯಿತು. ಆದರೆ ದೊಡ್ಡ ಮಗನು ಕೋಪಗೊಂಡನು. ನಾನು ಯಾವಾಗಲೂ ನಿಮ್ಮ ಜೊತೆ ಇದ್ದೆ, ನನಗಾಗಿ ಯಾವತ್ತೂ ಹಬ್ಬ ಮಾಡಿಲ್ಲ ಎಂದನು. ತಂದೆ ಉತ್ತರಿಸಿದನು, ಮಗನೇ, ನೀನು ಯಾವಾಗಲೂ ನನ್ನ ಜೊತೆಯಲ್ಲಿದ್ದೀಯಾ, ನನ್ನದೆಲ್ಲವೂ ನಿನ್ನದೇ. ಆದರೆ ನಿನ್ನ ಸಹೋದರನು ಕಳೆದು ಹೋಗಿದ್ದನು, ಈಗ ದೊರಕಿದ್ದಾನೆ. ಆದ್ದರಿಂದ ನಾವು ಸಂತೋಷಪಡಬೇಕು. ಕಥೆಯ ಪಾಠ: ದೇವರು ಯಾವಾಗಲೂ ಕ್ಷಮಿಸುವ ಪ್ರೀತಿಯ ತಂದೆ. ನಾವು ತಪ್ಪು ಮಾಡಿದರೂ ಮನಸ್ಸು ಮಾರಿ ಹಿಂತಿರುಗಿದರೆ ದೇವರು ನಮ್ಮನ್ನು ಸ್ವೀಕರಿಸುತ್ತಾನೆ. ಕ್ಷಮೆ ಮತ್ತು ಕರುಣೆ ಅತ್ಯಂತ ಮುಖ್ಯ.